ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೇ ಮಾಲಿನ್ಯ ಆಗುವುದಾದರೆ ಅದನ್ನು ತಡೆಯೋರು ಯಾರು? ಬೆಂಗಳೂರಲ್ಲಿ ಹೆಚ್ಚಾಗಿದೆ ವಾಯು ಮತ್ತು ಶಬ್ದ ಮಾಲಿನ್ಯ. ಪಿಸಿಬಿ ಸುವರ್ಣ ಮಹೋತ್ಸವ ಅಂಗವಾಗಿ ಕಾರ್ಯಕ್ರಮವೊಂದು ನಡೆಯುತ್ತೆ. ಸಹಸ್ರಾರು ಜನ ಮೈದಾನದಲ್ಲಿ ಸೇರ್ತಾರೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೇ ಮಾಲಿನ್ಯ ಉಂಟಾಗಿದೆ. ಬೆಂಗಳೂರಲ್ಲಿ ಹೆಚ್ಚಾಗಿದೆ ವಾಯು ಮತ್ತು ಶಬ್ದ ಮಾಲಿನ್ಯ. ಪಿಸಿಬಿ ಸುವರ್ಣ ಮಹೋತ್ಸವ ಅಂಗವಾಗಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಅರಮನೆ ಮೈದಾನದಲ್ಲಿ 80,000 ಜನ ಸೇರಿ ಕಾರ್ಯಕ್ರಮ ಮಾಡಿದ್ರು. ಅರಣ್ಯ ಸಚಿವರೇ ಇದೇನು ಮಾಲಿನ್ಯ ನಿಯಂತ್ರಣನ? ರಾಜಧಾನಿಯಲ್ಲಿ 80,000 ಮಂದಿ ಸೇರುವುದೇಕೆ? ಬೆಂಗಳೂರು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿ ಆಸ್ತಿನ? ನರೇಂದ್ರ ಸ್ವಾಮಿ ನಡೆದದ್ದೇ ದಾರಿಯ ಹಾಕಿ ಮೂಗುದಾರನ? ಕೇಳಿ ಪ್ರಶ್ನೆನ. ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ಬೆಂಗಳೂರಿಗೆ ಬರಬೇಡಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರೋಗ್ರಾಮ್ ಅದು. ಮಾಲಿನ್ಯ ನಿಯಂತ್ರಣ ಮಾಡಿ ಅಂದ್ರೆ ಮಾಲಿನ್ಯ ಹೆಚ್ಚಿಸ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಏನಿದು ನಿಮ್ಮ ಸಚಿವರ ಪಿಸಿಬಿ ಅಧ್ಯಕ್ಷರ ಆಟ? ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡ್ತಾ ಇದೆ? ಈಗಾಗಲೇ ಟ್ರಾಫಿಕ್ ಜೊತೆ ಮಾಲಿನ್ಯ ಹೆಚ್ಚಿಸುವ ಪ್ರೋಗ್ರಾಂನಿಂದ ಸಮಾಜಕ್ಕೆ ಏನು ಸಂದೇಶ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷ ನರೇಂದ್ರ ಸ್ವಾಮಿಗೆ ಸಚಿವ ಖಂಡ್ರೆ ಸ್ವಲ್ಪ ಸಲಹೆಗಳನ್ನು ಕೊಡಬೇಕು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೇ ಈ ತರಹದ ಮಾಲಿನ್ಯ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಲಿನ್ಯ ಕಂಟ್ರೋಲ್ ಅನ್ನು ಮಾಡಬೇಕು. ನೀವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅದು ಮಾಲಿನ್ಯ ನಿಯಂತ್ರಣದ ಬಗ್ಗೆ ಧನಾತ್ಮಕವಾದ ಸಂದೇಶವನ್ನು ಕೊಡಬೇಕು. ನೀವೇ 80,000 ಜನರನ್ನು ಸೇರಿಸ್ಕತ್ತೀರಿ ಬೆಂಗಳೂರಿನ ಮೈದಾನದಲ್ಲಿ. 80,000 ಜನರಿಂದ ವ್ಯಕ್ತವಾಗುವ ಶಬ್ದ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ. ಅರಮನೆ ಮೈದಾನದಲ್ಲಿ 80,000 ಜನ ಸೇರಿಸ್ಕೊಂಡು ಕಾರ್ಯಕ್ರಮ ನಡೆಸುವ ಯಾವ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು ಪಿಸಿಬಿಗೆ? ರಾಜಧಾನಿಯಲ್ಲಿ 80,000 ಜನ ಸೇರಿಸ್ಕೊಂಡ್ರೆ ನಿಮ್ಮ ಕಂಟ್ರೋಲ್ ಆಗುತ್ತಾ? ಮಾಲಿನ್ಯಗಳು, ಶಬ್ದ ಮಾಲಿನ್ಯಗಳು ವಿಪರೀತವಾಗಿ ನಡೆಯುತ್ತೆ. ಪರಿಸರ ಮಾಲಿನ್ಯವೂ ಉಂಟಾಗುತ್ತೆ. ನರೇಂದ್ರ ಸ್ವಾಮಿ ನಡೆದಿದ್ದೇ ದಾರಿಯ ಪಿಸಿಬಿ ಅಧ್ಯಕ್ಷರವರು, ಶಾಸಕರು ಹೌದು. ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರ ಇರಲಿ, ದೊಡ್ಡ ನಿರ್ಧಾರ ಇರಲಿ, ಸಮಾಜಕ್ಕೊಂದು ಸಂದೇಶ ಕೊಡಬೇಕು. ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ಯಾರೋ ಒಬ್ರು ಅಬಕಾರಿ ಸಚಿವರು ಅನ್ಕೊಳ್ಳಿ, ದಾರಿ ಮಧ್ಯೆ ಕುಡಿದು ತೂರಾಡ್ಕೊಂಡು ನಡೆದ್ರೆ ಆಗುತ್ತಾ? ಹಾಗೇನೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನುವಾಗ ಆ ಮಂಡಳಿಯಿಂದ ವ್ಯಕ್ತವಾಗುವ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಸಮಾಜಕ್ಕೆ ಧನಾತ್ಮಕವಾದ ಸಂದೇಶ ಕೊಡಬೇಕು. ರಿಲೇಟೆಡ್ ಆದಂಥ ವಿಚಾರಗಳನ್ನೇ ಅವರು ವ್ಯಕ್ತಪಡಿಸಬೇಕು. ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಚಿಕ್ಕದಾದ ಚೊಕ್ಕದಾದ ಕಾರ್ಯಕ್ರಮ ಆಗಿರಬೇಕು. ಪಿಸಿಬಿ ಸುವರ್ಣ ಮಹೋತ್ಸವದ ಅಂಗವಾಗಿ ಆ ಕಾರ್ಯಕ್ರಮ. ಬರೋಬ್ಬರಿ 80,000 ಜನ ಸೇರ್ತಾರ್ರಿ ಆ ಮೈದಾನದಲ್ಲಿ. ಸುತ್ತಮುತ್ತಲೂ ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ವಿಪರೀತ ಶಬ್ದ ಮಾಲಿನ್ಯಗಳಾಗ್ತವೆ. ಇನ್ನಲ್ಲಿ ಹೋದವರೇನು ಸುದೀರ್ಘವಾಗಿ ಸುಮ್ಮನೆ ಕೂತಿರ್ತಾರೆ, ಏನಾದರೂ ತಿಂತಾರೆ, ಪ್ಲಾಸ್ಟಿಕ್ಗಳನ್ನು ಬಿಸಾಕುವ ಸನ್ನಿವೇಶಗಳು ಎದುರಾಗ್ತವೆ. ಇವೆಲ್ಲವಕ್ಕೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ನೀವು ಕಾರ್ಯಕ್ರಮ ಮಾಡುವುದಾದರೆ ಅದೊಂದು ಮಾದರಿಯುತವಾದಂಥ ಕಾರ್ಯಕ್ರಮ ಆಗಿ ಮಾರ್ಪಡುತ್ತೆ. ಇಲ್ಲ, ನೀವು ಮಾಡಿರುವ ಕಾರ್ಯಕ್ರಮದಲ್ಲಿ ಲವಲೇಶದಷ್ಟಾದರೂ ಕೂಡ ಶಬ್ದ ಮಾಲಿನ್ಯಗಳಾಗಿದೆ ಅನ್ನುವುದಾದರೆ ನಿಮ್ಮ ಕಾರ್ಯಕ್ರಮ 100ರಷ್ಟು ವ್ಯರ್ಥ ಮತ್ತು ಅನರ್ಥ. ಅದರಲ್ಲಿ ಯಾವ ಸಂದೇಹ ಬೇಡ. ನಾಳೆ ಪಿಸಿಬಿ ಅವರು ಬಂದು ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ. ನಿಮ್ಮಿಂದ ವ್ಯಕ್ತವಾಗಿರುವುದು ನಿಮ್ಮ ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ಇಲಾಖೆಗೆ ಒಂದು ತರಹದ ಗೌರವವನ್ನು ಕೊಡುವಂಥ ಕಾರ್ಯಕ್ರಮ ಆಗಿರಬೇಕು. ನಿಮ್ಮಿಂದ ವ್ಯಕ್ತವಾದ ಕಾರ್ಯಕ್ರಮ. ಪಿಸಿಬಿ ಅಧ್ಯಕ್ಷ ಇದೇ ನರೇಂದ್ರ ಸ್ವಾಮಿಗೆ ಸಚಿವ ಖಂಡ್ರೆ ಅವರು ಮೂಗುದಾರ ಹಾಕೋದು ಯಾವಾಗ? ಕೇಳಬೇಕಲ್ಲ. ಏನ್ರಯ್ಯ ಇದು ಅವಶ್ಯಕತೆ ಇತ್ತಾ? ಬರೋಬ್ಬರಿ 80,000 ಜನ ಸೇರಿದಾಗ ಅಲ್ಲೆಷ್ಟು ಶಬ್ದ ಮಾಲಿನ್ಯಗಳಾಗ್ತವೆ, ಎಷ್ಟು ವಾಯು ಮಾಲಿನ್ಯಗಳಾಗ್ತವೆ, ಇದ್ರ ಬಗ್ಗೆ ಏನಾದರೂ
ನಿಮಗೆ ಪರಿಜ್ಞಾನ ಇದೆಯಾ? ಸುವರ್ಣ ಮಹೋತ್ಸವ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳಿರ್ತವೆ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಕೊಳ್ಳಬಹುದಾಗಿತ್ತು. ಆದರೂ ಕೂಡ ನೀವು ಅಷ್ಟು ಪ್ರಮಾಣದ ಜನ ಸೇರಿಸ್ಕೊಂಡು ಸುವರ್ಣ ಮಹೋತ್ಸವ ಮಾಡುವ ಅಗತ್ಯತೆ, ಅನಿವಾರ್ಯತೆ, ಅವಶ್ಯಕತೆ ಏನಿತ್ತು ಅನ್ನೋದನ್ನು ಪ್ರಶ್ನೆ ಮಾಡುವ ತಾಕತ್ತು, ಧೈರ್ಯ, ಸ್ಥೈರ್ಯ ಈಶ್ವರ್ ಖಂಡ್ರೆ ಅವರಿಗೆ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ಒಟ್ಟಾರೆ ಅರಣ್ಯ ಸಚಿವರೇ, ಇದೇನು ಮಾಲಿನ್ಯ ನಿಯಂತ್ರಣನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜಧಾನಿಯಲ್ಲಿ 80,000 ಮಂದಿ ಸೇರಿಸುವುದೇಕೆ? ಬೆಂಗಳೂರು ಅಂದರೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿ ಆಸ್ತಿನಾ? ನರೇಂದ್ರ ಸ್ವಾಮಿ ನಡೆದದ್ದೇ ದಾರಿಯ? ಹಾಗಾದರೆ ಮೂಗುದಾರ ಹಾಕೋದು ಯಾವಾಗ? ಸೊ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರೋಗ್ರಾಂ ವಿರುದ್ಧ ಆಕ್ರೋಶಗಳು ಭುಗಿಲೆದ್ದಿದೆ. ಮಾಲಿನ್ಯ ನಿಯಂತ್ರಣ ಮಾಡಿ ಅಂದರೆ ಮಾಲಿನ್ಯ ಹೆಚ್ಚಿಸ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಏನಿದು ನಿಮ್ಮ ಸಚಿವರ ಪಿಸಿಬಿ ಅಧ್ಯಕ್ಷರ ಆಟ? ರಾಜ್ಯ ಸರ್ಕಾರದಲ್ಲಿ ಏನು ನಡೀತಾ ಇದೆ? ಈಗಾಗಲೇ ಟ್ರಾಫಿಕ್ ಜೊತೆ ಮಾಲಿನ್ಯ ಹೆಚ್ಚಿಸುವ ಪ್ರೋಗ್ರಾಂ ಕೂಡ ಪಿಸಿಬಿ ಕಡೆಯಿಂದ ಆಗಿದೆ. ಇದಕ್ಕೆಲ್ಲ ಮೂಗುದಾರ ಹಾಕೋದು ಯಾವಾಗ ಮತ್ತು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಈಗ ಉದ್ಭವಗೊಂಡಿರುವಂತಹದ್ದು. ಇವತ್ತು ಆಯೋಜನೆಗೊಂಡಿರುವಂತಹ ಈ ಕಾರ್ಯಕ್ರಮ, ಅದನ್ನು ಮುಂಚಿತವಾಗಿ ಹೇಳಬೇಕಾಗಿತ್ತು. ಅದನ್ನು ಸಾಕಷ್ಟು ರೀತಿಯಲ್ಲಿ ವೈಭವೀಕರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಸೊ ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ? ಮತ್ತು ಇದರಿಂದ ಇವತ್ತು ನಡೆಯುವಂಥ ಕಾರ್ಯಕ್ರಮದಿಂದ ವ್ಯಕ್ತವಾಗಬಹುದಾದಂಥ ಮಾಲಿನ್ಯಗಳನ್ನು ತಡೆಯುವಂಥ ಪ್ರಯತ್ನಗಳು ಕೂಡ ನಡೆಯಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.